ಇಂದು SSLCಯ ರಾಜ್ಯಶಾಸ್ತ್ರದ ಸಮಾಜ ವಿಜ್ಞಾನದಲ್ಲಿ 2ನೇ ಪಾಠ ಬರ್ತದೆ, ಭಾರತದ ವಿದೇಶಾಂಗ ನೀತಿ. ಈ ಪಾಠದ ಬಹು ಆಯ್ಕೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಈ ಪಾಠದ ಆಲ್ರೆಡಿ ಅಭ್ಯಾಸ ಪ್ರಶ್ನೋತ್ತರ ವಿಡಿಯೋಗಳನ್ನು ನಾನು ಹಾಕಿದ್ದೀನಿ. ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ರಿವೈಸ್ಡ್ ಸಿಲೆಬಸ್ SSLC ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ. ಮೊದಲ ಪ್ರಶ್ನೆ, ವಿದೇಶಾಂಗ ನೀತಿ ಎಂದರೆ? ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಡನೆ ಪಾಲಿಸೋ ವ್ಯಾಪಾರ ನೀತಿ. ಎರಡು ರಾಷ್ಟ್ರಗಳ ನಡುವಿನ ಸಹಕಾರ. ಸಿ, ಎರಡು ರಾಷ್ಟ್ರಗಳ ಆರ್ಥಿಕ ನೀತಿ. ಡಿ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಡನೆ ವ್ಯವಹರಿಸುವಾಗ ಅನುಸರಿಸೋ ನೀತಿ. ಸೊ ವಿದೇಶಾಂಗ ನೀತಿ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಆಯ್ಕೆ ಡಿ, ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದೊಡನೆ ವ್ಯವಹರಿಸುವಾಗ ಅನುಸರಿಸ್ತಕ್ಕಂಥ ನೀತಿಗೆ ವಿದೇಶಾಂಗ ನೀತಿನೇ ಅಂತ ಕರೀತಾರೆ. ಎರಡನೇ ಪ್ರಶ್ನೆ, ಶಾಂತಿಪ್ರಿಯ ಭಾರತ ದೇಶವು ಪ್ರತಿಪಾದಿಸುತ್ತಿರುವ ನಿಶಸ್ತ್ರೀಕರಣ ನೀತಿ. ಎ, ಪರಿಮಾಣಾತ್ಮಕ ನಿಶಸ್ತ್ರೀಕರಣ. ಬಿ, ಪರಿಮಿತಿ ನಿಶಸ್ತ್ರೀಕರಣ. ಸಿ, ಗುಣಾತ್ಮಕ ಮತ್ತು ಗಾತ್ರದ ಪರಿಮಿತಿ ನಿಶಸ್ತ್ರೀಕರಣ. ಡಿ, ಸಂಪೂರ್ಣ ನಿಶಸ್ತ್ರೀಕರಣ. ಸರಿಯಾದ ಉತ್ತರ ಪರಿಮಿತಿ ನಿಶಸ್ತ್ರೀಕರಣ ಅಂತ ಕರೀತಾರೆ. ಅಂದರೆ ಶಾಂತಿಪ್ರಿಯವಾಗಿರ್ತಕ್ಕಂಥ ಭಾರತದ ದೇಶ ಅದು ಮುಖ್ಯವಾಗಿ ನಿಶಸ್ತ್ರೀಕರಣದಲ್ಲಿ ಪರಿಮಿತಿ ನಿಶಸ್ತ್ರೀಕರಣದ ನೀತಿಯನ್ನು ಪ್ರತಿಪಾದಿಸ್ತಾ ಬರ್ತಾ ಇದೆ. ಪ್ರಶ್ನೆ 3, ಆಫ್ರಿಕಾದ ಗಾಂಧಿ ಎಂದು ಪ್ರಸಿದ್ಧರಾಗಿರುವರು. ಎ, ಅಬ್ರಹಾಂ ಲಿಂಕನ್. ಬಿ, ನೆಲ್ಸನ್ ಮಂಡೇಲಾ. ಸಿ, ಬಾನ್ ಕಿ ಮೂನ್. ಡಿ, ಮಾರ್ಟಿನ್ ಲೂಥರ್ ಕಿಂಗ್. ಸೊ ಆಫ್ರಿಕಾದ ಗಾಂಧಿ ಅಂತ ಏನು ಮಾಡ್ತಾರಪ್ಪ ಅಂದರೆ ಆಯ್ಕೆ ಬಿ, ನೆಲ್ಸನ್ ಮಂಡೇಲಾ ಅವ್ರಿಗೆ ಕರೀತಾರೆ. ಪ್ರಶ್ನೆ 4, ಭಾರತವು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶವು ವಸಾಹತುವಾಗಿತ್ತು. ಹಾಗಾದರೆ ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಅದು ಯಾವ ದೇಶದ ವಸಾಹತು ಆಗಿತ್ತು ಅಂತ ಕೇಳಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ. ಎ, ಬ್ರಿಟನ್. ಬಿ, ಚೀನಾ. ಸಿ, ರಷ್ಯಾ. ಡಿ, ಅಮೆರಿಕ. ಸರಿಯಾದ ಆಯ್ಕೆ ಉತ್ತರ ಇತ್ತು ಆಯ್ಕೆ ಎ, ಬ್ರಿಟನ್ ಅಂತಕ್ಕಂಥದ್ದು. ಅಂದರೆ ಭಾರತ ದೇಶ ಸ್ವತಂತ್ರಕ್ಕಿಂತ ಮುಂಚೆ ಅದು ಬ್ರಿಟಿಷರ ಅಧೀನದಲ್ಲಿತ್ತು, ಅಂದರೆ ಬ್ರಿಟನ್ ದೇಶದ ವಸಾಹತೆ ಆಗಿತ್ತು. 5ನೇ ಪ್ರಶ್ನೆ, ಪಾಕಿಸ್ತಾನದೊಂದಿಗಿನ ಭಾರತದ ಬಾಂಧವ್ಯವನ್ನು ಉತ್ತಮಪಡಿಸಲು ಪ್ರಯತ್ನಿಸಿದ ಪ್ರಧಾನಮಂತ್ರಿ. ಎ, ನರೇಂದ್ರ ಮೋದಿ. ಬಿ, ಜವಾಹರ್ಲಾಲ್ ನೆಹರು. ಸಿ, ಅಟಲ್ ಬಿಹಾರಿ ವಾಜಪೇಯಿ. ಡಿ, ಇಂದಿರಾ ಗಾಂಧಿ. ಸರಿಯಾದ ಉತ್ತರ ಆಯ್ಕೆ ಬಿ, ಜವಾಹರ್ಲಾಲ್ ನೆಹರು. ಅಂದರೆ ಈ ಬಾಂಧವ್ಯವನ್ನು ಹದಗೆಡತಕ್ಕಂಥ ಸನ್ನಿವೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉತ್ತಮ ಬಾಂಧವ್ಯವನ್ನು ಉತ್ತಮಪಡಿಸಲಿಕ್ಕೆ ಆಗಿನ ಕಾಲದಲ್ಲಿ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿಯವರು ತುಂಬಾ ಪ್ರಯತ್ನವನ್ನು ಪಟ್ಟರು. 6ನೇ ಪ್ರಶ್ನೆ, ವಿಶ್ವದ ಯಾವುದೇ ಶಕ್ತಿ ಬಣಕ್ಕೂ ಸೇರದೆ ತಟಸ್ಥವಾಗಿರೋ ನೀತಿಗೆ ಏನಂತ ಕರೀತಾರೆ? ಎ, ರಾಷ್ಟ್ರೀಯ ನೀತಿ. ಬಿ, ಆಲಿಪ್ತ ನೀತಿ. ಸಿ, ಶಾಂತಿ ನೀತಿ. ಡಿ, ಏಕತಾ ನೀತಿ. ಸರಿಯಾದ ಉತ್ತರ ಆಲಿಪ್ತ ನೀತಿ ಅಂತ ಕರೀತಾರೆ. ಅಂದರೆ ವಿಶ್ವದ ಅದು ಯಾವುದೇ ಬಣಕ್ಕೆ ಸೇರದೆ ಸ್ವತಂತ್ರವಾಗಿ ತಟಸ್ಥವಾಗಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಉಳ್ಕೋತಾರೆ. ಸೊ ಅದನ್ನೇ ನೀತಿಗೆ ಏನಂತ ಕರೀತಾರೆ? ಆಲಿಪ್ತ ನೀತಿ ಅಂತ ಕರೀತಾರೆ. 7ನೇ ಪ್ರಶ್ನೆಗೆ ಹೋಗೋಣ. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಯಾರನ್ನ ಕರಿತೀವಿ? ಎ, ಮಹಾತ್ಮ ಗಾಂಧೀಜಿ. ಬಿ, ದಾದಾಬಾಯಿ ನವರೋಜಿ. ಸಿ, ಜವಾಹರ್ಲಾಲ್ ನೆಹರು. ಡಿ, ಮೌಲಾನಾ ಅಬುಲ್ ಕಲಾಂ ಆಜಾದ್. ಸರಿಯಾದ ಉತ್ತರ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಜವಾಹರ್ಲಾಲ್ ನೆಹರು ಅವರನ್ನು ಕರಿತೀವಿ. 8ನೇ ಪ್ರಶ್ನೆ, ಶೀತಲ ಸಮರದಲ್ಲಿ ತೊಡಗಿದ್ದ 2 ಶಕ್ತಿ ಬಣಗಳ ನಾಯಕ ರಾಷ್ಟ್ರಗಳು ಯಾವುವು? ಎ, ಚೀನಾ ಮತ್ತು ಭಾರತ. ಬಿ, ಬ್ರಿಟನ್ ಮತ್ತು ಅಮೆರಿಕ. ಸಿ, ಅಮೆರಿಕ ಮತ್ತು ರಷ್ಯಾ. ಡಿ, ಇಟಲಿ ಮತ್ತು ಜರ್ಮನಿ. ಸರಿಯಾದ ಉತ್ತರ ಆಗ್ತದೆ ಅಮೆರಿಕ ಮತ್ತು ರಷ್ಯಾ. ಇವೆರಡೂ ಕೂಡ ಏನಾಗಿತ್ತಪ್ಪ ಅಂದ್ರೆ ಶೀತಲ ಸಮರದಲ್ಲಿ ಭಾಗವಹಿಸಿರ್ತಕ್ಕಂಥ 2 ಶಕ್ತಿ ಬಣಗಳ ನಾಯಕ ರಾಷ್ಟ್ರಗಳ ಪಟ್ಟವನ್ನು ವಹಿಸಿಕೊಂಡಿತ್ತು ಅಮೆರಿಕ ಮತ್ತು ರಷ್ಯಾ. 9ನೇ ಪ್ರಶ್ನೆ, ವರ್ಣದ ಆಧಾರದ ಮೇಲೆ ಜನಾಂಗೀಯ ತಾರತಮ್ಯವನ್ನು ಮಾಡೋದಕ್ಕೆ ಏನಂತ ಕರಿತೀವಿ? ಎ, ಪ್ರಾದೇಶಿಕತೆ. ಬಿ, ವಸಾಹತುಶಾಹಿತ್ವ. ಸಿ, ವರ್ಣಭೇದ ನೀತಿ. ಡಿ, ಆರ್ಥಿಕ ಅಸಮಾನತೆ. ವರ್ಣ ಅಂದರೆ ಬಣ್ಣ, ಅಂದರೆ ಈ ಬಣ್ಣದ ಆಧಾರದ ಮೇಲೆ ಜನಾಂಗೀಯವಾಗಿ ಮೇಲು ಕೀಳು ಅಂತಕ್ಕಂಥ ತಾರತಮ್ಯ ನೀತಿಯನ್ನು ಒದಗಿಸೋದಕ್ಕೆ ಮಾಡೋದಕ್ಕೆ ಅದು ವರ್ಣಭೇದ ನೀತಿ ಅಂತ ಕರೀತಾರೆ. ಆಯ್ಕೆ ಸಿ ಅಂತಕ್ಕಂಥದ್ದು ಸರಿ ಇತ್ತು. 10ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಹಬಾಳ್ವೆ ಮತ್ತು ಕಾನೂನಿಗೆ ಗೌರವ ಸೂಚಿಸ್ತಕ್ಕಂಥ ಭಾರತದ ಸಂವಿಧಾನದ ವಿಧಿ ಯಾವುದು? ಆಯ್ಕೆ ಎ, 45ನೇ ವಿಧಿ. ಆಯ್ಕೆ ಬಿ, 51ನೇ ವಿಧಿ. ಆಯ್ಕೆ ಸಿ, 24ನೇ ವಿಧಿ. ಆಯ್ಕೆ ಡಿ, 17ನೇ ವಿಧಿ. ಅಂದರೆ ಇಲ್ಲಿ ಅಂತಾರಾಷ್ಟ್ರೀಯ ಸಹಬಾಳ್ವೆ ಮತ್ತು ಕಾನೂನಿಗೆ ಗೌರವವನ್ನು ಕೊಡಲಿಕ್ಕೆ ನಮ್ಮ ಭಾರತ ದೇಶದ ಸಂವಿಧಾನದ ವಿಧಿಯಲ್ಲಿ ಅದು 51ನೇ ವಿಧಿ ಮೀಸಲಾಗಿಟ್ಟಾರೆ. ಇದು 51ನೇ ವಿಧಿ ಅದನ್ನು ಅಂತಾರಾಷ್ಟ್ರೀಯ ಸಹಬಾಳ್ವೆ ಮತ್ತು ಕಾನೂನಿಗೆ ಗೌರವ ಕೊಡಬೇಕು ಅಂತ ಹೇಳ್ತದೆ. 51ನೇ ಪ್ರಶ್ನೆ,
ಒಂದು ದೇಶ ಇನ್ನೊಂದು ದೇಶವನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಅದರ ಸಾರ್ವಭೌಮತ್ವವನ್ನು ಹತ್ತಿಕ್ಕತಕ್ಕಂಥ ನೀತಿಗೆ ಏನಂತ ಕರೀತಾರ? ವಸಾಹತುಶಾಹಿತ್ವ, ವರ್ಣಭೇದ ನೀತಿ, ವಿದೇಶಾಂಗ ನೀತಿ, ತಟಸ್ಥ ನೀತಿ. ನೋಡಿ, ಒಂದು ದೇಶ ಇನ್ನೊಂದು ದೇಶ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಅದರ ಸಾರ್ವಭೌಮವನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡಿದರೆ ಅದನ್ನು ಏನಂತ ಕರೀತಾರೆ? ವಸಾಹತುಶಾಹಿತ್ವ ಅಂತ ಕರೀತಾರೆ. ಆಯ್ಕೆ ಎ ಅಂತಕ್ಕಂಥದ್ದು ಸರಿ ಇದೆ. 12ನೇ ಪ್ರಶ್ನೆ, ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ರಾಷ್ಟ್ರಗಳು: ಭಾರತ ರಷ್ಯಾ, ಭಾರತ ಅಮೇರಿಕಾ, ಭಾರತ ಚೀನಾ, ಭಾರತ ಪಾಕಿಸ್ತಾನ್. ಸೊ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿರ್ತಕ್ಕಂಥ ದೇಶಗಳು ಅಂದರೆ ಅದು ಭಾರತ ಮತ್ತು ಚೀನಾ. ಆಯ್ಕೆ ಸಿ ಸರಿ ಇದೆ. 13ನೇ ಪ್ರಶ್ನೆ, ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದ ನಾಯಕರುಗಳು ಯಾರು? ಎಸ್, ಎ ಜವಾಹರ್ಲಾಲ್ ನೆಹರು ಮತ್ತು ಚೌ ಎನ್ ಲಾಯ್. ಎರಡನೇ ಆಯ್ಕೆ ಇತ್ತು ಎಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ಅಂತ ಇದೆ. ಸಿದಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸ್ಟಾಲಿನ್ ಇದೆ. ಡಿ ಇಂದಿರಾ ಗಾಂಧಿ ಮತ್ತು ಭುಟ್ಟೋ ಇದೆ. ಇಲ್ಲಿ ಪಂಚಶೀಲ ತತ್ವಗಳಿಗೆ ಅಂದರೆ ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ ನಾಯಕರುಗಳು ಅಂದರೆ ಅವರು ಜವಾಹರ್ಲಾಲ್ ನೆಹರು ಅವರು ಮತ್ತು ಚೌ ಎನ್ ಲಾಯ್. ಆಯ್ಕೆ ಎ ಸರಿ ಇದೆ. ಪ್ರಶ್ನೆ 14, ವರ್ಣಭೇದ ನೀತಿಯು ವಿಶ್ವಶಾಂತಿ ಮತ್ತು ಸಹಬಾಳ್ವೆಗೆ ಮಾರಕವಾದದ್ದು ಏಕೆಂದರೆ? ಇದು ರಾಷ್ಟ್ರದ ಏಕತೆಗೆ ಧಕ್ಕೆ ತರ್ತದೆ ಅಥವಾ ರಾಷ್ಟ್ರದ ಅಭಿವೃದ್ಧಿಗೆ ಮಾರಕವಾಗಿದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ, ಕೋಮು ಗಲಭೆಗಳು ಹೆಚ್ಚಾಗ್ತವೆ. ನೋಡಿ, ವರ್ಣಭೇದ ನೀತಿ ಅಂತಕ್ಕಂಥದ್ದು ಇಡೀ ವಿಶ್ವಶಾಂತಿಗೆ ಮತ್ತು ಸಹಬಾಳ್ವೆಗೆ ಮಾರಕ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದು ಏನಪ್ಪ ಅಂತಂದರೆ ಅದು ಮುಖ್ಯವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡ್ತದೆ. ಕಡೆ ಪ್ರಶ್ನೆ, ಪಂಚಶೀಲ ತತ್ವಗಳ ಗುಂಪಿಗೆ ಸೇರದಿರುವ ಅಂಶ ಯಾವುದು? ಇಲ್ಲಿ ಒಂದು ತತ್ವ ಇದೆ, ಆ ತತ್ವ ಏನಾಗ್ತದಪ್ಪ ಅಂದ್ರೆ ಪಂಚಶೀಲ ತತ್ವಗಳಲ್ಲಿ ಬರೋದಿಲ್ಲ. ಆಲಿಪ್ತ ನೀತಿಗೆ ವಿರೋಧ, ಪರಸ್ಪರ ಆಕ್ರಮಣ ಮಾಡದೇ ಇರೋದು, ಪರಸ್ಪರ ರಾಷ್ಟ್ರಗಳ ಸಾರ್ವಭೌಮತೆಗೆ ಗೌರವ, ಪರಸ್ಪರ ಸಹಕಾರ ಮತ್ತು ಸಮಾನತೆ. ಇಲ್ಲಿ ಮೊದಲ ಆಯ್ಕೆ ಇದೆ ಆಲಿಪ್ತ ನೀತಿಗೆ ವಿರೋಧ ಅಂತಕ್ಕಂಥದ್ದು. ಈ ಆಯ್ಕೆ ಪಂಚಶೀಲ ತತ್ವಗಳ ಗುಂಪಿಗೆ ಬರೋದಿಲ್ಲ. ಸೊ ಆಯ್ಕೆ ಎ ಅಂತಕ್ಕಂಥದ್ದು ಸರಿ ಇದೆ. ಇಷ್ಟಿತ್ತು ಈ 15 ಪ್ರಶ್ನೆಗಳನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಭಾರತದ ವಿದೇಶಾಂಗ ನೀತಿ ಅಂತಕ್ಕಂಥ ಸೋಷಿಯಲ್ ಸೈನ್ಸ್ನ SSLCಯ 2ನೇ ರಾಜ್ಯಶಾಸ್ತ್ರದ ಪಾಠದ ಒಂದು ಬಹು ಆಯ್ಕೆ ಪ್ರಶ್ನೆ ಮತ್ತು ಉತ್ತರಗಳಾಗಿತ್ತು. ಆಲ್ರೆಡಿ ನಾವು SSLCಗೆ ಎಲ್ಲ ವಿಷಯಗಳಲ್ಲಿನೂ ಕೂಡ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಸೊ ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಕಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಫಸ್ಟ್ ಟೈಮ್ ನಾನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ ಅಂತ ಹೇಳ್ತಾ ನಾನು